ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಸಾಬೂದಾನ ಒಗ್ಗರಣೆ ಯಾವ ಥರ ಹಾಕೋದು ಅಂಥೇಳಿ ನೋಡೋಣ ಬರ್ರಿ. ಇದಕ್ಕೆ ಕೆಲವೊಂದಿಷ್ಟು ಜನ ಸಬ್ಬಕ್ಕಿನೋ ಅಂಥೇಳಿ ಕರೀತಾರೆ ಇದನ್ನು ನಾವು ಸಾಬೂದಾನ ಅಂಥೇಳಿ ನಾವು ಅಂತೀವಿ ರೀ. ಸಾಬೂದನ್ನ ಬೆಳಗ್ಗೆ ನಾನು ಒಂದು ಸರಿ ತೊಳ್ಕೊಂಡ್ಬಿಟ್ಟು ಅದು ಸಾಬೂದಾನ ಮುಳುಗುವಷ್ಟು ನೀರು ಹಾಕಿ ನೆನೆಸಿ ಇಟ್ಟಿದ್ದೆ. ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆ ನೆನೆ ಇಟ್ಟಿದ್ದೆ ರೀ. ಇವಾಗ ಸಾಯಂಕಾಲ ಮಾಡ್ತಾಯಿದ್ದೀನಿ ರೀ. ಸಾಯಂಕಾಲ ನೆನೆಸಿಟ್ಟು ಬೆಳಗ್ಗೆ ಮಾಡ್ತೀನಿ ರೀ. ಇಲ್ಲಾಂದ್ರೆ ಬೆಳಗ್ಗೆ ನೆನೆಸಿಟ್ಟಿದ್ರೆ ಸಾಯಂಕಾಲ, ಅದು ಮಿನಿಮಮ್ ಏನೂ ಇಲ್ಲಾಂದ್ರೂ ಒಂದು 4-5 ಗಂಟೆ ಆದರೂ ನೆನಿಬೇಕು ರೀ ಸಾಬೂದಾನ. ಅಂದ್ರೆ ಕರೆಕ್ಟಾಗಿ ಆಗ್ತೈತೆ ರೀ, ಅದು ಮೆತ್ತಗೆ ಆಗ್ತೈತೆ ರೀ. ಇಲ್ಲಾಂದ್ರೆ ಹಂಗೆ ಗಟ್ಟಿಯಾಗಿರ್ತಾವೆ ರೀ ನಡು. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡೀನಿ ರೀ ನಾನು. ಸ್ವಲ್ಪ ಆಯಿಲ್ ಹಾಕ್ಕೊಂಡೀನಿ ರೀ. ಜಾಸ್ತಿ ಆಯಿಲ್ ಹಾಕ್ಕೋಬೇಡ್ರಿ, ಯಾಕಂದ್ರೆ ಇದಕ್ಕೆ ಆಯಿಲ್ ಜಾಸ್ತಿ ತೊಗೊಳಲ್ರಿ ಇದು. ಸ್ವಲ್ಪ ಆಯಿಲ್ ಹಾಕ್ಕೊಂಡೀನಿ ರೀ. ಮತ್ತು ಅದಕ್ಕೆ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊತೀನಿ ರೀ. ನಿಮ್ಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಇವಾಗ ಕರಿಬೇವು ಹಾಕ್ಕೊತೀನಿ ರೀ. ಇದಕ್ಕೆ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಇದಕ್ಕೆ ನೀವು ಈರುಳ್ಳಿ ಬೇಕಿದ್ರೆ ಹಾಕ್ಕೋಬೋದು ರೀ. ನಾನು ಈರುಳ್ಳಿ ಹಾಕೋಂಗಿಲ್ಲ ರೀ, ಯಾಕಂದ್ರೆ ನಮ್ಮ ಮನೆಯೊಳಗೆ ಇವತ್ತು ಏಕಾದಶಿ ಉಪವಾಸ ಮಾಡಿದಾರೆ. ಏಕಾದಶಿ ಉಪವಾಸ ಮಾಡಿದವರು ಈರುಳ್ಳಿ ಹಾಕಿ ಮಾಡಂಗಿಲ್ಲ ರೀ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತೀನಿ ರೀ. ಇವಾಗ ಏಕಾದಶಿ ಇರೋದ್ರಿಂದ ನಾನು ಈರುಳ್ಳಿ ಹಾಕಿಲ್ಲ ರೀ. ನೀವು ಬೇಕಿದ್ರೆ ಹಾಕಿ ಮಾಡ್ಕೋಬೋದು ರೀ. ಇವಾಗ ನೆನೆಸಿಟ್ಟಿದ್ನೆಲ್ಲ ಬೆಳಗ್ಗೆ ಸಾಬೂದಾನ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್ನು ಒಂದು ಹಾಫ್ ಲೆಮನ್ ಹಾಕ್ತೀನಿ ರೀ ಇದಕ್ಕೆ. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಹಾಗೆ ನಾನು ಮೊದಲೇ ಸ್ವಲ್ಪ ಶೇಂಗಾ ಹುರ್ಕೊಂಡು ಅದ್ರ ಸಿಪ್ಪೆ ತಗೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಜಾಸ್ತಿ ಹಾಕಿದರೆ ಏನಾಗಲ್ಲ. ಇದು ನಾನು ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಿತ್ತು ರೀ. ಇದು ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಶೇಂಗಾ ಹುರಿದು ಸಿಪ್ಪೆ ತಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಪೌಡ್ರ್ ಇವಾಗ ಹಾಕಿದೆ ರೀ ನಾನು. ಇವಾಗ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ತಳ ಹಿಡ್ದವ್ರ ಥರ ಅನಿಸುತ್ತೆ ಕೆಳಗಡೆ, ಅದಕ್ಕೇನಾಗಲ್ಲ. ಅದು ಅದೇ ಥರ ಅನ್ನಿಸ್ತತ್ರಿ, ಏನಾಗಲ್ಲ ಅದಕ್ಕೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ರೀ. ಸ್ವಲ್ಪ ಜಾಸ್ತಿ ಹೊತ್ತು ಇದೇ ಥರ ಮಾಡಿರಿ, ಜಲ್ದಿ ಆಗಲ್ರಿ. ಇದು ಸ್ವಲ್ಪ ಟೈಮ್ ತೊಗೊಳತ್ರಿ ಈ ಥರ ಆಗಾಕಿದು. ಸ್ವಲ್ಪ ಗಂಟು ಥರ ಬರತ್ರಿ. ಆ ಥರ ಬಂದ್ರೆ ಅದು ಬೆಂದಂಗ್ರಿ ಪೂರ್ತಿ. ಗಂಟು ಆಗ್ತಾ ಇಲ್ಲ ಅಂದ್ರೆ ಅದಿನ್ನೂ ಬೆಂದೇ ಇಲ್ಲ ಅಂತ ಅರ್ಥ ರೀ. ಸ್ವಲ್ಪ ಗಂಟು ಈ ಥರ ಆಗತ್ತೆ ನೋಡ್ರಿ ಇದು. ಇವಾಗ ಪರ್ಫೆಕ್ಟಾಗಿ ಆಗ್ತಾ ಇದೆ ರೀ ಇದು. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಹೊಸಬ್ರದೀವಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.